ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಜೋರಾಗಿ ನಡೀತು. ಹೌದು, ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಸಂಕ್ರಾಂತಿ ಹಬ್ಬನ ಎಂಜಾಯ್ ಮಾಡಲಿ ಅಂತ ಹೇಳಿ ಹಳೆಯ ಸ್ಪರ್ಧಿಗಳನ್ನ ಅಂದರೆ ಬಿಗ್ ಬಾಸ್ ಹತ್ತರ ಹಳೆಯ ಸ್ಪರ್ಧಿಗಳನ್ನ ಮತ್ತೆ ಮನೆಯೊಳಗೆ ಕಳಿಸುವಂಥ ಕೆಲಸನ ಮಾಡಿದ್ದಾರೆ. ಅದಕ್ಕೂ ಮೊದಲು ನಮ್ಮ ಚಾನಲ್ನಲ್ಲಿ ಬಿಗ್ ಬಾಸ್ ಅಪ್ಡೇಟ್ ಹಾಗೂ ಟ್ರೆಂಡಿಂಗ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ. ನಿಮಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಸಂಕ್ರಾಂತಿ ಹಬ್ಬನ ಆಚರಿಸಲಾಯಿತು. ಸೊ ಯಾರ್ಯಾರು ಎಲಿಮಿನೇಟ್ ಆಗಿ ಹೋಗಿದ್ರು 10 ಸ್ಪರ್ಧಿಗಳು ಮತ್ತೆ ಎಲ್ಲರೂ ಕೂಡ ಎಂಟ್ರಿ ಕೊಟ್ಟರು. ಹಲವಾರು ಬಾಗಿಲುಗಳಿಂದ ಒಬ್ಬೊಬ್ಬರಾಗೆ ಎಂಟ್ರಿ ಕೊಟ್ಟಂತಹ ಬಿಗ್ ಬಾಸ್ ಸ್ಪರ್ಧಿಗಳು ಜೊತೆಯಲ್ಲಿ ಗಿಫ್ಟ್ ಬಾಕ್ಸ್ ಒಳಗೆ ಇಬ್ಬರನ್ನ ಬಚ್ಚಿಕಿದ್ರು. ಅದರಲ್ಲಿ ಒಬ್ರು ನೀತು ಹಾಗೂ ಇಶಾನಿ ಇದ್ರು. ಸೊ ಇದನ್ನ ತೆಗೆದ ಕೂಡಲೇ ಎಲ್ಲರೂ ಕೂಡ ಹೆದರ್ಕೊಂಡ್ರು. ನಂತರ ಎಲ್ರಿಗೂ ಕೂಡ ಒಂದು ಸರ್ಪ್ರೈಸ್ ಆಯಿತು. ಇದರ ನಂತರ ಹಾಲ್ನಲ್ಲಿ ಮತ್ತೆ ಬೆಡ್ರೂಮ್ ಅಲ್ಲಿ ಹಾಗೆ ಕಿಚನ್ ಅಲ್ಲಿ ಈ ತರ ಒಬ್ಬೊಬ್ಬರೇ ಬಂದು ಸೆಲೆಬ್ರೇಷನ್ ಅನ್ನ ಇನ್ನೊಂದಷ್ಟು ಜಾಸ್ತಿ ಮಾಡಿದ್ರು. ಇದೆಲ್ಲ ಮುಗಿದ ನಂತರ ಇಶಾನಿ ಅವ್ರ ಹತ್ರ ಹೋಗಿ ಸಂಗೀತ ಅವರು ಕೇಳ್ತಾರೆ, ಸೊ ಹೊರಗಡೆಯಿಂದ ಬಿಗ್ ಬಾಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇಷ್ಟು ದಿನಗಳ ಕಾಲ ನೋಡ್ಕೊಂಡು ಬಂದಂತಹ ಇಶಾನಿ, ಅವಳಿಗೆ ನೆಟ್ಟಗೆ ಕನ್ನಡನೇ ಬರಲ್ಲ, ಇನ್ನು ಭಾವನೆ ಮತ್ತೆ ಸಿಂಪತಿ ಇವೆಲ್ಲ ಹೇಗೆ ಅರ್ಥ ಆಯಿತೋ ನನಗೆ ಗೊತ್ತಿಲ್ಲ. ಬಂದಿದ್ದ ಕೂಡಲೇ ಹೇಳಿದ್ಲು. ಸೊ ಸಂಗೀತ ಕೇಳ್ತಾಳೆ, ಪ್ರತಾಪ್ ನಿಜವಾಗ್ಲೂ ಸಿಂಪತಿ ಕಾರ್ಡ್ ಇಟ್ಕೊಂಡು ಆಡ್ತಾ ಇದ್ದಾನ, ಹೊರಗಡೆ ಹಾಗೆ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಅವಳನ್ನ ಕೇಳ್ತಾರೆ. ಸೊ ಅದಕ್ಕೆ ಇಶಾನಿ 100% ಅವನು ಮೊದಲನೇ ದಿನದಿಂದನೂ ಸಿಂಪತಿ ಇಟ್ಕೊಂಡೆ ಆಡ್ತಾ ಇರೋದು, ಅವನು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವಳ ಕಿವಿಲಿ ಊದ್ತಾಳೆ. ಸೊ ಫೈನಲಿಗೆ ಆಲ್ರೆಡಿ ಹೋಗಿರುವಂಥ ಸಂಗೀತಂಗೆ ನಾನು ಗೆಲ್ಲಬೇಕು ಅನ್ನೋ ಒಂದು ಅಹಂಕಾರ ಬಂದ್ಬಿಟ್ಟಿದೆ. ಸೊ ಅದರಿಂದಾಗಿ ಅವಳು ಹೌದಾ ನಿಜವಾಗ್ಲೂ ಹಿಂಗೆ ಆಡ್ತಿದ್ದಾನ ಅಂತ ಹೇಳಿ ಅವನ ಮೇಲೆ ಮತ್ತೆ ಗೂಬೆ ಕೂರಿಸುವಂಥ ಕೆಲಸನ ಕೂಡ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ಅಲ್ಲಿಂದ ಎದ್ದೋದಂತಹ ಇಶಾನಿ ನಮ್ರತನ ಹತ್ರ ಹೋಗಿ ಕೂತ್ಕೊಂತಾಳೆ. ಸೊ ನೀನು ಇಂಡಿವಿಜುವಲ್ ಗೇಮ್ ಆಡಬೇಕು, ನೀನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂದರೆ ಕಾರ್ತಿಕ್ ಮತ್ತು ಅವರಿಬ್ಬರ ಮಧ್ಯೆ ಒಂದು ಸ್ನೇಹ ಬೆಳೀತಾ ಇದೆ, ಅದನ್ನು ಚಿವುಟ್ ಹಾಕುವಂಥ ಕೆಲಸನ ಮಾಡ್ತಿದ್ದಾಳೆ. ಸೊ ಅವಳು ಹೇಳಿದ್ದನ್ನು ನಮ್ರತ ಅರ್ಥ ಮಾಡಿಕೊಂಡು ಮೇಲೆ ಸ್ನೇಹಿತ ಉರ್ಕೊಂಡಿದ್ದಾರಾ ಅಂತ ಹೇಳಿ ಕೇಳ್ತಾಳೆ. ಸೊ ಅದಕ್ಕೂ ಕೂಡ ಅವಳು ಆನ್ಸರ್ ಮಾಡಿ ಹೌದು ಖಂಡಿತ ಉರ್ಕೊಂಡಿದ್ದಾನೆ ಅಂತ ಕೂಡ ಆನ್ಸರ್ ಮಾಡ್ತಾಳೆ. ನಾನು ಇಶಾನಿಗೆ ಹೇಳೋದೊಂದೇ, ಇವಳಿಗೆ ಸಿಂಪತಿ ಆ ಕಾರ್ಡು ಈ ಕಾರ್ಡು ಅಂತ ಹೇಳೋ ಕೆಪಾಸಿಟಿ ಇರೋದಾದರೆ ನೀನು ಯಾಕೆ ಬಿಗ್ ಬಾಸ್ ಮನೇಲಿ ಉಳ್ಕೊಂಡಿಲ್ಲ? ಹಾಗಿದ್ರೆ ಜನಗಳು ಮೂರ್ಖರಾಗ್ತಿದ್ದಾರಾ? ಅವನಿಗೆ ಓಟ್ ಹಾಕ್ತಿರೋರು ಮೂರ್ಖರಾಗ್ತಿದ್ದಾರಾ? ನೀನು ಹೇಗೆ ಅವ್ರನ್ನ ಡಿಪೆಂಡ್ ಮಾಡ್ಕೊಂಡು ಮಾತಾಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಂಥವ್ರು ಪ್ರತಾಪನ ತೊಳೆಯೋ ಕೆಲಸನ ಮಾಡ್ತಿದ್ದಾರೆ ಮನೆಯಲ್ಲಿ. ಹಾಗೂ ಬಿಗ್ ಬಾಸ್ ಮತ್ತೆ ಇವರನ್ನ ಯಾಕೆ ಕಳಿಸಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ. ಇವ್ರನ್ನ ಕಳಿಸಿರೋದ್ರಿಂದ ಹಲವಾರು ಅಭ್ಯರ್ಥಿಗಳಿಗೆ, ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗೋ ಚಾನ್ಸಸ್ ಇದೆ. ಯಾಕಂದರೆ ವೋಟ್ ಕ್ಯಾಲ್ಕುಲೇಷನ್ನೇ ಚೇಂಜ್ ಮಾಡಿಬಿಡುವಂಥ ಕೆಪಾಸಿಟಿ ಇವರಿಗಿದೆ. ಯಾಕಂದರೆ ಒಳಗಡೆ ಹೋಗಿ ನೆಗೆಟಿವೋ ಪಾಸಿಟಿವೋ ಒಬ್ಬರ ಮೇಲಿರುವಂಥ ಒಪಿನಿಯನ್ ಮತ್ತೊಬ್ಬರಿಗೆ ಹೋಗೋ ಥರ ಮಾಡಿಬಿಡೋವಂಥ ಚಾನ್ಸಸ್ ಇದೆ. ಸೊ ಕಳಿಸಿರೋದು ನನ್ನ ಪ್ರಕಾರ ಇದು ಫೇರ್ ಅನ್ನಿಸ್ತಾ ಇಲ್ಲ. ಸೊ ಒಬ್ಬರನ್ನೇ ಟಾರ್ಗೆಟ್ ಮಾಡಿಕೊಂಡು ಎಲ್ಲರೂ ಮಾತಾಡ್ತಿರೋದು ಪ್ರತಾಪನ್ನ ಕೆಳಗೆ ತುಳಿಯುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ನನ್ನ ಅನಿಸಿಕೆ. ಸೊ ನಿಮ್ಮ ಪ್ರಕಾರ ನಿಮಗೆ ಏನು ಅನಿಸ್ತಿರ್ಬೋದು, ಈ ವಿಚಾರದ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.